मेरा ये सौभाग्य रहा है कि ये आज जिस कार्यक्रम का भूमि पूजन करने का अवसर मुझे मिला उसका उद्घाटन करने का भी अवसर मिल रहा है। ನನಗೆ ಕರೆದಿಲ್ಲ. ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಪತ್ರ ಬರೆದೆ ನಾನು. ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಷರ್ ಹಾಕಿರ್ಬೋದು ಅಂತ ಅನ್ಸುತ್ತೆ. ಅವರು ನನಗೇನು ಹೇಳ್ದೇನೆ ಮಾಡ್ತಾ ಇದ್ದಾರೆ. A disagreement has come up between Karnataka Chief Minister Siddaramaiah and Union Minister Nitin Gadkari over the inauguration of the Sigandur Bridge in Shivamogga. Siddaramaiah said he was not informed or invited to the event. He said he only saw a draft invitation with his name but did not get any formal invite. Because of that, he did not attend the function. He also said he had already planned a visit to Indi Taluk in Vijaypur district on the same day. He spoke to Gadkari on the phone and asked him to postpone the event. Later, he also wrote a letter, but the program went ahead as planned. As a protest, no one from the state government, including PWD minister, district in charge minister or local MLA attended the event. ಇವತ್ತು ಯಾರು ಕೂಡ ಭಾಗವಹಿಸ್ತಾ ಇಲ್ಲ. ನನಗೆ ಕರೆದಿಲ್ಲ. ನಾನೇ ನಿತಿನ್ ಗಡ್ಕರಿ ಅವರಿಗೆ ಫೋನ್ ಮಾಡಿ ಹೇಳಿದೆ. ನಿತಿನ್ ಗಡ್ಕರಿ ಅವರು ನಾನು ಮುಂದಕ್ಕೆ ಹಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಪತ್ರ ಬರೆದೆ ನಾನು. ಆದ್ರೆ ಇಲ್ಲಿ ಭಾರತೀಯ ಜನತಾ ಪಕ್ಷದ ಲೀಡರ್ಗಳು ಬಹುಶಃ ಪ್ರೆಷರ್ ಹಾಕಿರ್ಬೋದು ಅಂತ ಅನ್ಸುತ್ತೆ. ಅವರು ನನಗೇನು ಹೇಳ್ದೇನೆ ಮಾಡ್ತಾ ಇದ್ದಾರೆ. ನಾನು ಹೋಗ್ತಾ ಇಲ್ಲ. ನಾನು ಈಗಾಗಲೇ ನಿಗದಿಯಾಗಿದ್ದಂತ ಕಾರ್ಯಕ್ರಮ ಇಂಡಿನಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅದು ಒಂದು ತಿಂಗಳಲ್ಲೇ ನಿಗದಿಯಾಗಿತ್ತು. ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವ್ರು ಹೋಗ್ತಾ ಇಲ್ಲ. ನಾವು ಪ್ರತಿಭಟನಾರ್ಥವಾಗಿ ನಮ್ಮಿಂದ ಯಾರು ಕೂಡ ಹೋಗಲ್ಲ. PWD ಮಿನಿಸ್ಟರ್ ಹೋಗಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗಲ್ಲ, ಅಲ್ಲಿ ಸಾಗರದ MLA ಅವರು ಕೂಡ ಹೋಗಲ್ಲ. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರದ ನಡುವೆ ಇದೊಂದು ರೀತಿ ತಿಕ್ಕಾಟ ಶುರುವಾಗಲ್ವಾ? ನಾನು ತಿಕ್ಕಾಟ ಕರಿಬೇಕಲ್ವಾ? ಅವರು ತಿಕ್ಕಾಟ ಪ್ರಾರಂಭ ಮಾಡಿರೋರು ಯಾರು? ತಿಕ್ಕಾಟ ಪ್ರಾರಂಭ ಮಾಡಿರೋರು ಅವರೇನೆ. ಶಿಷ್ಟಾಚಾರ ಪಾಲನೆ ಮಾಡ್ಬೇಕಲ್ವಾ? ನಮ್ಮ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥದ್ದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಾವಿದ್ದೀವಿ. ಒಕ್ಕೂಟದ ವ್ಯವಸ್ಥೆನಲ್ಲಿರುವಾಗ ಈಗ ಅನೇಕ ಕಾರ್ಯಕ್ರಮಗಳು ನಾವೇ 75% ಕೊಟ್ಟರು ಕೂಡ ಅವ್ರು ಕರೆದೇ ಮಾಡ್ತೀವಿ. ನಾವು ರೈಲ್ವೆನಲ್ಲಿ ಜಾಗ ನಾವು ಕೊಡ್ತೀವಿ, ಅರ್ಧ 50% ನಾವು ಕೊಡ್ತೀವಿ. ಆದ್ರೂ ಅವ್ರು ಕರೆದೇ ಮಾಡ್ತೀವಿ ನಾವು. ಅವರು ಶಿಷ್ಟಾಚಾರದ ಪ್ರಕಾರ ನನಗೆ ಕರಿಬೇಕಾಗಿತ್ತು, PWD ಮಿನಿಸ್ಟರ್ ಕರಿಬೇಕಾಗಿತ್ತು, ಅಲ್ಲಿ ಲೋಕಲ್ MLA ಕರಿಬೇಕಾಗಿತ್ತು, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಕರಿಬೇಕಾಗಿತ್ತು. ನನ್ಗೆ ಯಾರಿಗೂ ಕರೆದಿಲ್ಲ. ನಾನೇ ಫೋನ್ ಮಾಡಿದೆ ನೋಡ್ಬಿಟ್ಟು ಪ್ರೋಗ್ರಾಮ್ನ. ಗಡ್ಕರಿ ಅವರಿಗೆ ನಾನೇ ಫೋನ್ ಮಾಡಿದೆ. In response, Gadkari shared pictures of the invitation letters on social media. He said a letter was sent to Siddaramaiah on 11 July and another one on 12 July asking him to join virtually if he was busy. Gadkari said all protocols were followed and the state government was respected. Deputy Chief Minister DK Shivakumar also supported Siddaramaiah. He said the Chief Minister should have been informed earlier, especially since the Karnataka Irrigation Department has spent over 2,000 crore rupees on related projects. He said if they had been informed properly, the state would have definitely taken part in the program. ಸೆಂಟ್ರಲ್ ಗೌರ್ಮೆಂಟ್ ಈಗ ಮುಂಚಿತವಾಗಿ ಚೀಫ್ ಮಿನಿಸ್ಟರ್ಗೆ ತಿಳಿಸ್ಬೇಕು. ಅದು ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ನೇರವಾಗಿ ಅವ್ರ MP ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ. ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರೆದಿದ್ದಾರೆ. ನೀವು ಇಂಥ ವಿಚಾರ ಎಲ್ಲ ನೀವು ಮಾಡ್ಬೇಕಾದ್ರೆ ನೀವು ನಮ್ಮ ವಿಶ್ವಾಸಕ್ಕೆ ತಗೋಬೇಕು, ಟೈಮ್ನ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಯಾಕೆಂದರೆ ಇದು 1 ತಿಂಗಳು ಮುಂಚಿದಾಗ ನಾವು ಕೊಟ್ಬಿಟ್ಟಿದ್ದೇವೆ. ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು. ಇದು ಭಾಳ ದೊಡ್ಡ ಕಾರ್ಯಕ್ರಮ. 2,000ಕ್ಕೂ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಅಲ್ಲಿ ಖರ್ಚು ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕೆ ಹೋಗಲೇಬೇಕಾಗಿತ್ತು.
ಮುಂಚಿತವಾಗಿ ತಿಳಿಸಿದ್ರೆ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿ ಕೋಆರ್ಡಿನೇಟ್ ಮಾಡಬೇಕಾಗಿತ್ತು, ಕೋಆರ್ಡಿನೇಟ್ ಮಾಡಿಲ್ಲ. The Sigandur Bridge, which was inaugurated, is said to be India's second longest cable-stayed bridge. It is 2.44 km long and was built at a cost of 473 crore rupees.